ಎಲ್ಲರಿಗೂ ಬೆಳಗಿನ ಶುಭೋದಯ. ಮುಂಜಾನೆ ಮಾತಿಗೆ ಸ್ವಾಗತ. ಹಾಗೆಯೇ ಹಿಂದಿನ ವಿಶೇಷವೆಂದರೆ ಕ್ರಿಸ್ಮಸ್ ಹಬ್ಬ ಪ್ರಪಂಚದಾದ್ಯಂತ ನಡೆಯುತ್ತಿದೆ. ಯಾವ ಧರ್ಮವೂ ಕೆಟ್ಟದ್ದನ್ನು ಹೇಳಿಲ್ಲ ಎನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಂದಿನ ವಿಷಯ ಯುಕ್ತ ಆಹಾರ ಮತ್ತು ಕರ್ಮ. ಸುಖವಾಗಿರಬೇಕು ಎಂದರೆ ಆರೋಗ್ಯವಾಗಿರಬೇಕು. ಆರೋಗ್ಯವಿರಬೇಕು ಎಂದರೆ ಏನು ಮಾಡಬೇಕು? ನಾವು ಸಾಧಾರಣವಾಗಿ ಆರೋಗ್ಯ ಕೆಟ್ಟಾಗ ವೈದ್ಯರ ಬಳಿಗೆ ಹೋಗುತ್ತೇವೆ. ಆದರೆ ನಮ್ಮ ಋಷಿಮುನಿಗಳು ಆರೋಗ್ಯ ಕೆಡದೇ ಇರುವ ಹಾಗೆ ಏನು ಮಾಡಬೇಕು ಎಂದು ಕಂಡುಕೊಂಡಿದ್ದರು. ಮನುಷ್ಯನೇ, ನೀನು ನಿರೋಗಿಯಾಗಿರಬೇಕಾದರೆ, ಈ ಭೂಮಿಯ ಮೇಲೆ ಸುಖವಾಗಿರಬೇಕಾದರೆ 3 ವಿಷಯಗಳನ್ನು ತಿಳ್ಕೋಬೇಕು ಎಂದರು. ಆ 3 ವಿಷಯಗಳು ಯಾವುವು ಎಂದರೆ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ದುಡಿ, ಚೆನ್ನಾಗಿ ನಿದ್ದೆ ಮಾಡು. ಇವೇ ಆ 3 ಸೂತ್ರಗಳು. ಯುಕ್ತ ಆಹಾರ, ಯುಕ್ತ ಕರ್ಮ. ಕೆಟ್ಟದ್ದರಿಂದಲೇ ಮನುಷ್ಯನ ಆರೋಗ್ಯ ಹದಗೆಟ್ಟಿದೆ. ನೀವು ಆರೋಗ್ಯದಿಂದ ಇರಬೇಕು ಅಂದರೆ ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ನಿದ್ರೆ ಅಷ್ಟೇ ಸಾಕು. ಯುಕ್ತ ಆಹಾರ ಅಂದರೆ ಅತಿ ತಿನ್ನಬೇಡ, ಅತಿ ಬಿಡಬೇಡ, ಅತಿಯಾಗಿ ಕೆಲಸ ಮಾಡಬೇಡ, ಕೆಲಸ ಮಾಡದೇ ಇರಬೇಡ, ಅತಿಯಾಗಿ ನಿದ್ದೆ ಮಾಡಬೇಡ, ನಿದ್ದೆ ಮಾಡದೆಯೂ ಇರಬೇಡ. ಯುಕ್ತ ಆಹಾರ ಎಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ನಿರ್ಧರಿಸಿ ಸೇವಿಸುವುದಕ್ಕೆ ಯುಕ್ತ ಆಹಾರ ಎನ್ನುತ್ತಾರೆ. ನಮ್ಮ ಹಿರಿಯರು ಯಾಕೆ ಆಹಾರಕ್ಕೆ ಮಹತ್ವ ಕೊಟ್ಟರು ಎಂದರೆ, ನಮ್ಮ ಕಣ್ಣಿಗೆ ಕಾಣುವ ದೇಹ ಒಂದೇ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಮ್ಮ ದೇಹದ ಒಳಗೆ 5 ದೇಹಗಳಿವೆ. ನಮ್ಮ ದೇಹಕ್ಕೆ ಅನ್ನಮಯ ಶರೀರ ಎಂತಾರೆ. ಅನ್ನಮಯ ಶರೀರ ಎಂದರೆ ಅನ್ನಕ್ಕಾಗಿ ಬದುಕುತ್ತೆ ಎಂದು. ಕಣ್ಣಿಗೆ ಕಾಣುವ ದೇಹ ಅನ್ನಮಯ ಶರೀರ. ಇದರೊಳಗೆ ಇನ್ನೊಂದು ಶರೀರ ಇದೆ, ಅದು ಪ್ರಾಣಮಯ ಶರೀರ. ಅದರೊಳಗೊಂದು ಮನೋಮಯ ಶರೀರ ಇದೆ, ಅದರೊಳಗೊಂದು ವಿಜ್ಞಾನಮಯ ಶರೀರ ಇದೆ, ಅದರೊಳಗೊಂದು ಆನಂದಮಯ ಶರೀರ ಇದೆ. ನಮ್ಮ ಹಿರಿಯರು, ಋಷಿಮುನಿಗಳು, ಶರಣರು ಅನ್ನಕ್ಕೆ ಯಾತಕ್ಕೆ ಆದ್ಯತೆ ಕೊಟ್ಟರು ಎಂದರೆ, ನಾವು ಉಣ್ಣುವ ಅನ್ನ ಕೆಟ್ಟಿತು ಎಂದರೆ ನಮ್ಮ ದೇಹ ಕೆಡುತ್ತೆ, ಮನಸ್ಸು ಕೆಡುತ್ತೆ, ಜೀವ ಕೆಡುತ್ತೆ, ಬದುಕು ಕೆಡುತ್ತೆ. ಅದಕ್ಕೆ ಶುದ್ಧವಾಗಿರಬೇಕು, ಆಹಾರ ಹಿತವಾಗಿರಬೇಕು, ಮಿತವಾಗಿರಬೇಕು. ಏನು ಉಣ್ಣಬೇಕು, ಎಷ್ಟು ಉಣ್ಣಬೇಕು ಅನ್ನುವುದು ಗೊತ್ತಿರಬೇಕು. ಯುರೋಪ್ ದೇಶದಲ್ಲಿ ಒಂದು ಮಾತು ಇದೆ, ನೀನು ಅನ್ನವನ್ನು ಔಷಧದ ಹಾಗೆ ಉಣ್ಣದಿದ್ದರೆ ಮುಂದೆ ನೀನು ಔಷಧವನ್ನು ಅನ್ನ ಉಂಡ ಹಾಗೆ ಉಣ್ಣಬೇಕಾಗುತ್ತದೆ ಎಂದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ನಮ್ಮ ಗಾದೆ. ನಾವು ಜಗಳ ಆಡ್ತೀವಿ ಅಂದರೆ ನಮಗೆ ಮಾತಾಡೋಕ್ಕೆ ಬಂದಿಲ್ಲ ಎಂದು ಅರ್ಥ. ನಮಗೆ ರೋಗ ಬಂದಿದೆ ಎಂದರೆ ಊಟ ಮಾಡಲು ಬಂದಿಲ್ಲ ಎಂದು ಅರ್ಥ. ಆಹಾರದಲ್ಲಿ ದೋಷ ಇರಬಾರದು, ಆಹಾರ ಗಳಿಕೆಯಲ್ಲೂ ದೋಷ ಇರಬಾರದು. ನಾವು ಕಳ್ಳತನ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಗಳಿಸಿದ ಅನ್ನವನ್ನು ಉಂಡರೆ ಅದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಅಡುಗೆ ಮಾಡುವಾಗಿನ ಮನಸ್ಥಿತಿ ಕೂಡ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಆಹಾರದ ವಿಷಯದಲ್ಲಿ ಎಚ್ಚರದಿಂದ ಇರಬೇಕು ಎನ್ನುವುದು ಇಂದಿನ ಯುಕ್ತ ಆಹಾರ ಯುಕ್ತ ಕರ್ಮದ ವಿಷಯ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.